ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇ ಹಕ್ಕುಗಳು ಅನ್ನುವಂಥ ವಿಚಾರಗಳನ್ನು ನಾವು ಇವತ್ತು ದಿವಸ ಹೊಸದಾಗಿ ನೋಡುವಂಥದ್ದು. ನಿನ್ನೆ ದಿವಸ ಸಮಾನತೆ, ಅದರ ವಿವಿಧ ಪ್ರಕಾರಗಳು, ಇವೆಲ್ಲವುಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ದಿವಸ ಹಕ್ಕುಗಳು ಅಂದರೆ ಏನು, ಯಾಕೆ ನಮ್ಮ ಹಕ್ಕುಗಳು ಬೇಕು ನೋಡ್ರಿ. ಸಮಾಜದಲ್ಲಿ ವ್ಯಕ್ತಿತ್ವನ ವಿಕಾಸ ಮಾಡಿಕೊಳ್ಳಲು ಹಾಗೂ ಉತ್ತಮ ಜೀವನ ಸಾಗಿಸುವಂತಹ ಸನ್ನಿವೇಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ರಾಜ್ಯಕ್ಕೆ ಇರ್ತಕ್ಕಂಥ. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ರೀತಿ ಇರ್ತಕ್ಕಂಥ ಪ್ರಲೋಭನೆಗೆ ಒಳಗಾಗದೆ ಆತನ ವ್ಯಕ್ತಿತ್ವದ ವಿಕಾಸಕ್ಕೆ ಅವಕಾಶವಾಗುವಂತಹ ಆ ಸನ್ನಿವೇಶಗಳನ್ನು ಇಲ್ಲಿ ನಿರ್ಮಾಣ ಮಾಡಿಕೊಡಬೇಕು. ಇಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಒಂದು ವಾತಾವರಣವನ್ನೇ ನಾವು ಹಕ್ಕುಗಳನ್ನು ತಿಳ್ಕೊಂಡು ಕರೀಬೇಕು. ಹಾಗಾಗಿ ಈ ಬಗ್ಗೆ ರಾಜ್ಯದಲ್ಲಿರ್ತಕ್ಕಂಥ ವ್ಯಾಖ್ಯೆಗಳ ಮೇಲೆ ನಾವು ನೋಡಬೇಕು. ಮೊದಲನೇದಾಗಿ H.J. ಲಾಸ್ಕಿ ನೋಡಿ, ಇವರು ಹೇಳ್ತಾರೆ, ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅಗತ್ಯವೂ ಹಾಗೂ ಅವಶ್ಯಕವಾದ ಸಾಮಾಜಿಕ ಪರಿಸ್ಥಿತಿ ಮತ್ತು ವಾತಾವರಣಗಳ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ, ಸನ್ನಿವೇಶ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಏನು ಮೂಲಭೂತವಾಗಿರ್ತವೋ ಅವೆಲ್ಲವುಗಳನ್ನ ನಾವು ಹಕ್ಕುಗಳನ್ನು ತಿಳ್ಕೊಂಡು ಕರೀಬೇಕು. ಇನ್ನು ಬೋಸ್ನಾಗ್ ಹೇಳಿದ್ರೆ ಸಮಾಜವನ್ನು ಮಾನ್ಯಗೊಳಿಸಬೇಕು. ಇನ್ನು ಸಮಾಜದಲ್ಲಿ ದುಷ್ಟ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವ್ಯಾವ ಒಳ್ಳೆಯ ಔಷಧಗಳು ಅವೆಲ್ಲವನ್ನ ಪಡೆದುಕೊಂಡಿರ್ತಕ್ಕಂಥ ಇವರು, ಜೊತೆಗೆ ರಾಜ್ಯದಿಂದ ಸ್ವೀಕೃತವಾದಂಥವುಗಳೇ ಮಕ್ಕಳು ನೋಡಿ. ಕೇವಲ ಮನುಷ್ಯನಿಂದ ಸಮಾಜ ಅಷ್ಟಲ್ಲ, ಆದರೆ ಪಡೆದುಕೊಂಡಿರ್ತಕ್ಕಂಥ ನಿಯಮಾವಳಿಗಳು ಸಮಾಜದಿಂದ ಸಹಿತವಾಗಿ ರಾಜ್ಯದ ಸಹಿತವಾಗಿ ಮಾನ್ಯತೆ ಪಡ್ಕೊಳ್ತಕ್ಕಂಥ ಸ್ವೀಕೃತವಾಗಿರಬೇಕು. ಅಂಥವುಗಳನ್ನೇ ನಾವು ಹಕ್ಕುಗಳನ್ನು ತಿಳ್ಕೊಂಡು ಕರೀಬಹುದು. ಇನ್ನು ಭಾರತದ ಹಕ್ಕುಗಳು ವ್ಯಕ್ತಿಯ ಬಾಹ್ಯ ಪರಿಸ್ಥಿತಿಯಾಗಿದೆ ನೋಡಿ. ಇಲ್ಲೇ ಇದು ಬಾಹ್ಯ ಪರಿಸ್ಥಿತಿ, ಬಾಹ್ಯವಾಗಿ ವಿಚಾರವನ್ನು ಮಾಡ್ತಕ್ಕಂಥದ್ದು. ಆದರೆ ವ್ಯಕ್ತಿಯ ಸಾಮಾನ್ಯ ಬೆಳವಣಿಗೆ ನೋಡಿ, ಯಾವಾಗ ಬಾಹ್ಯವಾಗಿ ಪರಿಸ್ಥಿತಿಗೆ ಸೂಕ್ತವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿಯೋ ಅದಕ್ಕೆ ಅನುಗುಣವಾಗಿ ಆತ ತನ್ನ ಸಾಮರ್ಥ್ಯವನ್ನ ತೋರ್ಪಡಿಸಲಿಕ್ಕೆ ಈ ಹಕ್ಕುಗಳು ಹೆಚ್ಚೆಚ್ಚು ಸಹಾಯಕವಾಗುತ್ತವೆ. ಇದಿಷ್ಟು ಹಕ್ಕುಗಳು ಅಂದರೆ ಏನು. ಇನ್ನು ಆ ಹಕ್ಕುಗಳ ಲಕ್ಷಣಗಳು ಏನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಕ್ಕಂಥ ನೋಡಿ. ಮೊದಲೇದು ಹಕ್ಕುಗಳು ಮಾನವನ ಸಾಮಾಜಿಕ ಜೀವನದ ಸ್ವಭಾವದ ಅಂದ್ರೆ ಇಲ್ಲಿ ವ್ಯಕ್ತಿ ನಾವು ಹೆಂಗಿರ್ತೀವಿ ಅದಕ್ಕೆ ಅನುಗುಣವಾಗಿ ಅದರ ಸ್ವಭಾವಕ್ಕೆ ಪರಿಪೂರ್ಣವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಜೊತೆಗೆ ಸಮಾಜ ರಹಿತವಾದ ಹಕ್ಕುಗಳು ಅಸ್ತಿತ್ವದಲ್ಲಿರುವುದಿಲ್ಲ. ಅಂದರೆ ಹಕ್ಕುಗಳನ್ನು ಸಮಾಜದಲ್ಲೇ ಉದ್ಭವವಾಗಿರ್ತಕ್ಕಂಥವು, ಸಮಾಜವನ್ನು ಬಿಟ್ಟಿರ್ತಕ್ಕಂಥ ಹಕ್ಕುಗಳು ಯಾವುದೂ ಇಲ್ಲ. ಅದಕ್ಕೆ ಸಮಾಜದಿಂದ ವ್ಯಕ್ತಿಗಳ ಜೀವನದ ಒಂದು ಪ್ರತಿಫಲವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಜೊತೆಗೆ ಎರಡನೇ ಹಕ್ಕುಗಳು ಸಮಾಜದಿಂದ ಮಾನ್ಯತೆ ಪಡೆದಿದ್ದು ರಾಜ್ಯದಿಂದ ಅಂಗೀಕೃತಗೊಂಡಿವೆ. ಇವುಗಳು ಸಮಾಜದಿಂದ ಮಾನ್ಯತೆ ಪಡ್ಕೊಂಡು ಅವುಗಳ ಮೂಲಕವಾಗಿ ಅಂಗೀಕೃತವಾಗಿರ್ತಕ್ಕಂಥವುಗಳನ್ನ ನಾವಿಲ್ಲಿ ಕಾಣುವಂಥದ್ದು. ಇನ್ನು ಮೂರನೇದು ಸಮಾಜದ ಕ್ಷೇಮಾಭಿವೃದ್ಧಿಯ ಉದ್ದೇಶವನ್ನು ಹೊಂದಿರುವಂಥದ್ದು ನೋಡ್ರಿ. ಹಕ್ಕುಗಳಿಗೆ ಮಾತ್ರ ಸಮಾಜ ಮತ್ತು ರಾಜ್ಯದ ಮಾನ್ಯತೆ, ಸಮಾಜದ ಕ್ಷೇಮಾಭಿವೃದ್ಧಿಯನ್ನು ಪಡ್ಕೊಂಡಿರ್ತಕ್ಕಂತಹ ಉದ್ದೇಶವನ್ನು ಹೊಂದಿರುವಂತಹ ಆ ಹಕ್ಕುಗಳಿಗೆ ಮಾತ್ರ ಸಮಾಜ ಒಂದು ಮಾನ್ಯತೆ ಇರ್ತಕ್ಕಂಥದ್ದು ಹೇಳ್ತಾ. ಜೊತೆಗೆ ರಾಜ್ಯವು ಸಹ ಮಾಡ್ತದೆ. ಅಂದ್ರೆ ಕೆಲವು ಹಕ್ಕುಗಳು ಮತ್ತೊಬ್ಬರ ಜೀವವನ್ನು ಕಸಿದುಕೊಳ್ತಕ್ಕಂಥ ಇರ್ತವೆ. ಅಂಥದಕ್ಕೆ ಸಮಾಜ ಎಂದೂ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ನಾಲ್ಕನೇದಾಗಿ ಹಕ್ಕುಗಳು ಸಮಾಜ ಎಲ್ಲ ನಾಗರಿಕರಿಗೂ ಸಮಾನವಾಗಿದ್ದು ಸಾರ್ವತ್ರಿಕವಾಗಿ ನೋಡ್ರಿ. ಇಲ್ಲಿ ಬಡವ, ಶ್ರೀಮಂತ ಮತ್ತು ಮುಂದುವರೆದವ, ಹಿಂದುಳಿದ ಬರ್ತಕ್ಕಂಥ ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಅನುಭವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಹಕ್ಕುಗಳೇ ಎನ್ನುವಂಥದ್ದನ್ನ ನಾವಿಲ್ಲಿ. ಆದರೆ ಹಕ್ಕು ಕರ್ತವ್ಯಗಳನ್ನು ಹಕ್ಕು ಕೇವಲ ಹಕ್ಕುಗಳ ಮಾತ್ರ, ಆ ಹಕ್ಕುಗಳ ಪ್ರತಿಫಲವಾಗಿ ಕರ್ತವ್ಯಗಳನ್ನು ಸಹಿತವಾಗಿ ನಾವಿಲ್ಲಿ ನೋಡುವಂಥದ್ದು. ಕೊನೆಯದಾಗಿ ಹಕ್ಕುಗಳು ಸ್ಪಷ್ಟ, ನಿಖರ, ನಿರ್ದಿಷ್ಟ ಬೆಳವಣಿಗೆ ಆಗುವಂತ
ಒಂದು ಚಲನಾಶೀಲಗಳು ಅಲ್ಲಿಯೂ ಖಚಿತವಾಗಿರ್ತವು, ಎಲ್ಲರಿಗೂ ನಿರೂಪಿಸುತ್ತವು. ಜೊತೆಗೆ ಮೇಲಿನ ಮೇಲೆ ಬದಲಾವಣೆಯನ್ನು ಮಾಡ್ತಾ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಳ್ಳುವ ಚಲನಾಶೀಲ ಪ್ರವರ್ತಕರನ್ನ ಹೊಂದಿರತಕ್ಕದ್ದು. ಇವು ನಿಖರ ಸ್ಪಷ್ಟತೆ ಇರ್ತವು ಮತ್ತು ಜೊತೆಗೆ ನಿರ್ದಿಷ್ಟವಾಗಿ ತನ್ನ ಬೆಳವಣಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕದ್ದು. ಸೊ ಇದಿಷ್ಟು ಲಕ್ಷಣಗಳು. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಹಕ್ಕುಗಳ ಪ್ರಕಾರಗಳು ಅನ್ನೋದನ್ನು ನಾವು ಯಾವ ಅನ್ನೋದನ್ನು ನೋಡಬೇಕು. ಥ್ಯಾಂಕ್ ಯು.